श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां नमो बालानां बोधसिद्धये देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। धर्मक्षेत्रे कुरुक्षेत्रे समवेताः युत्सवः मामकाः पाण्डवाश्चैव किमकुर्वत ಸಂಜಯ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 4ನೇ ಶ್ಲೋಕ ನೋಡಬೇಕು. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಹಾಗೆ ಅಂತ ಅಂದರೆ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಪಾಂಡವರ ಸೈನ್ಯ ಹೇಗಿದೆ ಹಾಗೆಂಬ ಅದನ್ನ ಒಂದು ವಿವರವನ್ನು ಕೊಡ್ತಾ ಇದ್ದಾನೆ. ಅತ್ರ ಯುಧಿ ಭೀಮಾರ್ಜುನ ಸಮಾಹ ಶೂರಾಹ. ಈ ಒಂದು ಸೈನ್ಯದಲ್ಲಿ ಭೀಮಾರ್ಜುನರಿಗೆ ಸಮನಾದ ಅನೇಕ ವೀರರು ಇದ್ದಾರೆ ಹಾಗೆ ಅಂತ. ಮಹೇಶ್ವಾಸ ಯಾರದು ಹಾಗೆಂದ್ರೆ ಅನೇಕೆ ಮಹಾಧನುರ್ಧರಾಹ ಶೂರಾಹ ಯೋದ್ಧಾರಹ, ಚೆನ್ನಾಗಿ ಯುದ್ಧ ಮಾಡುವವರು ಇದ್ದಾರೆ ಅಂತಾರೆ. ಯಾರದು ಹಾಗೆಂದ್ರೆ ಸಾತ್ಯಕಿ, ಅದೇ ಯುಯುಧಾನ ಅಂದ್ರೆ ಸಾತ್ಯಕಿ, ವಿರಾಟ ತಥಾಚ ಮಹಾರಥಃ ರಾಜ ದೃಪದಃ, ವಿರಾಟ್ ರಾಜನಾದ ಅವನು ಮತ್ತು ದೃಪದ ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅನೇಕ ಜನರು ಯುದ್ಧ ಮಾಡುವವರು ಇದ್ದಾರೆ ಹಾಗೆ. ಮುಂದಿನ ಶ್ಲೋಕದಲ್ಲಿ ಅದೇ ಮುಂದುವರಿಯುತ್ತದೆ. ಒಂದು ನಿಮಿಷ. ಹ 5ನೇ ಶ್ಲೋಕ. ದೃಷ್ಟಕೇತುಃ ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಃ ಚ ಶೈಬ್ಯಃ ಚ ನರಪುಂಗವಃ ಹಾಗೆ ಅಂತ. ಇನ್ನು ಬೇರೆಯವರು ಯಾರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ದೃಷ್ಟಕೇತುಃ ಚೈಕಿತಾನಃ ಬಲವಾನ್ ಕಾಶಿರಾಜಃ ಪುರುಜಿತ್ ಕುಂತಿಭೋಜಃ ತಥಾಚ ಮನುಷ್ಯರ ಮಧ್ಯದಲ್ಲಿ ಶ್ರೇಷ್ಠರಾದ ನರಪುಂಗವ ಅಂತ ಹೇಳ್ತಾರೆ. ಶೈಬ್ಯ ಅಪಿ ಅತ್ರ ಪಾಂಡವ ಸೈನ್ಯ ಉಪಸ್ಥಿತಾಃ ಸಂತಿ. ಇವರೆಲ್ಲರೂ ಕೂಡ ಪಾಂಡವರ ಸೈನ್ಯದಲ್ಲಿ ಇದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ. ಇನ್ನು 6ನೇ ಶ್ಲೋಕ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಇನ್ನು ಪಾಂಡವರ ಸೈನ್ಯದಲ್ಲಿ ಯಾರಿದ್ರು ಹಾಗೆಂದ್ರೆ ಪರಾಕ್ರಮಿಯಾದ ಯುಧಾಮನ್ಯು, ಬಲಿಷ್ಠನಾದ ಉತ್ತಮೌಜಾಹ ಉತ್ತಮ ಪರಾಕ್ರಮಿಯಾದ ಸುಭದ್ರಾ ಪುತ್ರ ಅಭಿಮನ್ಯು. ಇನ್ನು ದ್ರೌಪದಿಯ 5 ಜನ ಮಕ್ಕಳು ಉಪಪಾಂಡವರು ಅಂತ ಕರೀತಾರೆ ಅವರು. ಇವರೆಲ್ಲರೂ ಕೂಡ ಏತೆ ಸರ್ವೇಪಿ ಮಹಾರಥಾಃ, ಮಹಾರಥಿಕರು. ಮಹಾರಥಿಕರು ಅಂದ್ರೆ 10,000 ಯೋಧರ ಜೊತೆಗೆ ಒಟ್ಟಿಗೆ ಯುದ್ಧ ಮಾಡಿ ಅವರನ್ನ ಸೋಲ್ಸತಕ್ಕವರು ಅಂತ ಅರ್ಥ. ಅವ್ರನ್ನ ಮಹಾರಥಿಕರು ಅಂತ ಹೇಳ್ತಾರೆ. ಅರ್ಧರಥಿಕ, ರಥಿಕ, ಮಹಾರಥಿಕ ಅಂತ ಅದೊಂದು ರೀತಿಯಾದ ಗ್ರೇಡ್ ಇದ್ದ ಹಾಗೆ.
ಈಗ ಮಿಲಿಟರಿಯಲ್ಲೆಲ್ಲ ಗ್ರೇಡ್ ಕೊಟ್ಟಿರ್ತಾರೆ ನೋಡಿ, ಆಫೀಸರ್ ಗ್ರೇಡ್ ಅಂತ. ಆ ತರ ರಥಿಕಾ, ಅರ್ಧರಥಿಕಾ, ಅರ್ಧರಥಿಕಾ, ರಥಿಕಾ, ಮಹಾರಥಿಕಾ ಹಾಗೆಂತೆಲ್ಲ ಇದೆ. ಇವರೆಲ್ಲರೂ ಕೂಡ ಮಹಾರಥಿಕರಾಗಿದ್ದಾರೆ. ಹಾಗೆಂದ್ರೆ 10,000 ಜನ ಜೊತೆಗೆ ಯುದ್ಧ ಮಾಡಿ ಗೆಲ್ಲತಕ್ಕವರು ಅಂತ ಅರ್ಥ. ಒಂದೇ ಕಾಲದಲ್ಲಿ 10,000 ಜನ, ಒಬ್ಬೊಬ್ಬರೇ ಅಲ್ಲ. ಇನ್ ಅಸ್ಮಾಕಂ ತು ವಿಶಿಷ್ಟಾ ಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕಾಃ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಇನ್ನು ನಮ್ಮ ಸೈನ್ಯದ ಕಡೆ, ಏ ದ್ವಿಜೋತ್ತಮ ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣಾಚಾರ್ಯರೇ, ಅಸ್ಮಾಕಂತು ಯೇ ವಿಶಿಷ್ಟಾಹ, ನಮ್ಮ ಸೈನ್ಯ ಅಂದ್ರೆ ಕೌರವರ ಸೈನ್ಯದಲ್ಲಿ ಯಾರು ಶ್ರೇಷ್ಠರಾಗಿದ್ದಾರೋ ಅವ್ರನ್ನು ಕೂಡ ನಾನು ತಿಳಿಸ್ತೇನೆ ಹಾಗೆ ಅಂತ. ನಮ್ಮ ಸೈನ್ಯಸ್ಯ ನಾಯಕಾಹ, ನಮ್ಮ ಸೈನ್ಯದ ನಾಯಕರಾಗಿ ಯಾರಿದ್ದಾರೆ, ತೇಷಾಂ ಸಂಜ್ಞಾರ್ಥಂ ತಾನ್ ಬ್ರವೀಮಿ ಹಾಗೆ ಅಂತ. ಯಾರು ಸೇನಾಪತಿಗಳು ಅಂತೆಲ್ಲ ಇದ್ದಾರೋ ಅವ್ರನ್ನೆಲ್ಲ ಕೂಡ ನಾನು ಹೇಳ್ತೇನೆ ಹಾಗೆ. ಯಾಕೆ, ಮಮ ಸೇನಾಯಾಹ ಯೇ ನಾಯಕಾಃ ಸಂತಿ ಭವತಃ ಸ್ಮರಣಾಯ, ನಿಮ್ಮ ಸ್ಮರಣೆಯಲ್ಲಿ ಇರಲಿ ಎಂಬ ಅದಕ್ಕಾಗಿ ಅಹಂ ತೇಷಾಂ ನಾಮಾನಿ ತುಭ್ಯಂ ಕಥಯಾಮಿ, ಅವರ ಹೆಸರನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ ಹಾಗೆ ಅಂತ. ಯಾರು ಕೌರವ ಸೈನ್ಯದಲ್ಲಿ ಯಾರು ಪ್ರಮುಖರು ಅಂತ ದುರ್ಯೋಧನ ಹೇಳ್ತಾನಂದ್ರೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ತಥೈವಚ ಹಾಗೆ. ಭವಾನ್ ಹಾಗೆಂದ್ರೆ ನೀವು ಅಂದ್ರೆ ಯಾರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣನು, ಸಮಿತಿಂಜಯ ಚೆನ್ನಾಗಿ ಗೆಲುವನ್ನ ಸಾಧಿಸತಕ್ಕವರಾದ ಕೃಪಾಚಾರ್ಯರು, ಮತ್ತು ಅಶ್ವತ್ಥಾಮರು, ಮತ್ತು ವಿಕರ್ಣ ಅಂತ ದುರ್ಯೋಧನನ ತಮ್ಮ ಅವನೆಲ್ಲ, ಸೋಮದತ್ತಿ ಅಂತ ಸೋಮದತ್ತನ ಮಗ ಸೋಮದತ್ತಿ ಹಾಗೆ. ಭೂರಿಶ್ರವ ಅಂತ ಕರೀತಾರೆ, ಭೂರಿಶ್ರವಸು. ಇವರೇ ಮೊದಲಾದ ಯೋಧರು ಇದ್ದಾರೆ, ನಮ್ಮ ಕಡೆಯಲ್ಲಿ ಇದ್ದಾರೆ ಹಾಗಂತ. ಇವರು ಪ್ರಮುಖ ವೀರರು ನಮ್ಮ ಕಡೆಯಲ್ಲಿ ಅಂತ. ಅಂದ್ರೆ ನಮ್ಮ ಕಡೆಯಲ್ಲಿ ಯಾರು ಗೆಲುವನ್ನ ತಂದು ಕೊಡುವವರು ಅಂತ ದುರ್ಯೋಧನ ನಂಬಿದ್ದಾನೆ, ಅವರ ಹೆಸರನ್ನ ಇಲ್ಲಿ ಪಟ್ಟಿ ಮಾಡಿದ್ದಾನೆ. ಇನ್ನು 9ನೇ ಶ್ಲೋಕ. ಅನ್ಯೇಚ ಬಹವಃ ಶೂರಾಃ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಹಾಗೆ. ಕೆಲವರ ಹೆಸರನ್ನ ಅಷ್ಟೇ ಹೇಳಿದ್ದೇನೆ, ಆದರೆ ಮದರ್ತೆ ತ್ಯಕ್ತ ಜೀವಿತಾಃ ಅನ್ಯೇಚ ಬಹವಃ ಶೂರಾಃ ಸಂತಿ, ನನಗಾಗಿ ಪ್ರಾಣವನ್ನ ಕೊಡೋದಕ್ಕೆ ಅನೇಕ ವೀರರು ಇದ್ದಾರೆ ಹಾಗೆ ಅಂತ, ನಮ್ಮ ಕಡೆಯಲ್ಲಿ ಇದ್ದಾರೆ ಹಾಗೆ ಅಂತ. ನೋಡಿ, ಇದರಲ್ಲಿ ಇಲ್ಲೇ ಅವನು ಸೂಚನೆ ಮಾಡ್ತಾ ಇದ್ದಾನೆ, ನಾವೆಲ್ಲ ಸಾಯೋದಕ್ಕೆ ಬಂದಿರೋದು ಹಾಗೆ ಅಂತ. ಖಾತ್ರಿ ಆಗಿಬಿಟ್ಟಿದೆ ನೋಡಿ, ಮೊದಲೇ ಹೇಳ್ಬಿಟ್ಟಿದ್ದಾನೆ, ಮದರ್ತೆ ತ್ಯಕ್ತ ಜೀವಿತಾಹ ಹಾಗೆ. ನನಗಾಗಿ ಪ್ರಾಣವನ್ನ ಕೊಡೋದಕ್ಕೆ ಅನೇಕ ಯೋಧರು ಇದ್ದಾರೆ. ಅವರೆಂಥವರು, ನಾನಾ ಶಸ್ತ್ರ ಪ್ರಹರಣಾಹ, ನಾನಾ ಶಸ್ತ್ರಗಳ ಜ್ಞಾನ ಉಳ್ಳವರು. ಶಸ್ತ್ರ ಅಂದ್ರೆ ಅದೇ ಒಂದು ಬಾಣವನ್ನ ತೆಗೆದು ಅದರಲ್ಲಿ ಅಭಿಮಂತ್ರಿಸೋದು, ವೇದ ಮಂತ್ರಗಳಿಂದ ಅಭಿಮಂತ್ರಿಸಿ ಆ ದೇವತೆಗಳನ್ನ ಆವಾಹನೆ ಮಾಡಿ ಶತ್ರುಗಳ ಮೇಲೆ ಪ್ರಯೋಗ ಮಾಡೋದು. ಉದಾಹರಣೆಗೆ ಆಗ್ನೇಯ ಅಸ್ತ್ರ ಹಾಗೆ ಅಂದ್ರೆ ಇದನ್ನ ಅಸ್ತ್ರವಿದ್ಯೆ ಅಂತ ಕರೆಯೋದು. ಅಗ್ನಿದೇವರನ್ನ ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಶತ್ರುಗಳನ್ನ ಸುಡುತ್ತದೆ ಅದು. ವಾಯವ್ಯ ಅಸ್ತ್ರ ಅಂದ್ರೆ ಅವ್ರ ಮೇಲೆ ಚೆನ್ನಾಗಿ ಗಾಳಿ ಬೀಸ್ತದೆ. ಆ ರೀತಿಯಾಗಿ ವಾರುಣಾಸ್ತ್ರ ಅಂದ್ರೆ ನೀರನ್ನ ಸುರಿಸ್ತದೆ. ಆ ರೀತಿಯಾಗಿ ಆ ದೇವತೆಗಳನ್ನ ಕರೆಸಿ ಮಾಡೋದನ್ನ ಅಸ್ತ್ರ ಪ್ರಯೋಗ ಅಂತಾರೆ. ಶಸ್ತ್ರ ಪ್ರಯೋಗ ಅಂದ್ರೆ ಆಯುಧಗಳು, ಧನುರ್ವಿದ್ಯೆ ಇರ್ಬೋದು, ಖಡ್ಗವಿದ್ಯೆ, ಗದಾಯುದ್ಧ, ದ್ವಂದ್ವ ಯುದ್ಧ, ಇದರಲ್ಲಿ ಅವರು ಪ್ರವೀಣರಾಗಿ ಇರ್ತಾರೆ. ನಾನಾ ಶಸ್ತ್ರ ಅಸ್ತ್ರ ಪ್ರಹರಣಾಹ
ಸರ್ವೇ ಯುದ್ಧ ವಿಶಾರದಾಹ ಸಂತಿ. ಅವರೇನೋ ಹೊಸದಾಗಿ ಯುದ್ಧಕ್ಕೆ ಬಂದಿದ್ದಾರೆ ಅಂತ ತಿಳಿಬೇಡಿ, ಅವರೆಲ್ಲರೂ ಕೂಡ ವಿಶಾರದರು, ಅಂದ್ರೆ ಬಾರಿ ಎಕ್ಸ್ಪರ್ಟ್ ಅಂತ ಅರ್ಥ, ತುಂಬಾ ಎಕ್ಸ್ಪೀರಿಯನ್ಸ್ ಉಳ್ಳವರು ಹಾಗೆ, ಫಸ್ಟ್ ಟೈಮ್ ಯುದ್ಧಕ್ಕೆ ಬಂದವರಲ್ಲ ಹಾಗೆ ಅಂತ. ನಿಪುಣಾಹ ಸಂತಿ ಅಂತ ಒಟ್ಟು. 10ನೇ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತು ಇದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ ಹಾಗೆ. ಎಷ್ಟು ಚೆನ್ನಾಗಿದೆ ನೋಡಿ ದುರ್ಯೋಧನನ ಮಾತು, ಅವನ ಜಡ್ಜ್ಮೆಂಟ್ ನೋಡಿ ಹೇಗಿದೆ ಅಂತ. ಮೊದಲು ಏನ್ ಮಾಡಿದ ಸೋಫಾರು, ಬಲ ಪರೀಕ್ಷೆ ಮಾಡ್ತಾನೆ, ತಾನೇ ಒಂದು ಅಸೆಸ್ಮೆಂಟ್ ಮಾಡ್ತಾನೆ. ಪಾಂಡವರ ಕಡೆ ಯಾರ್ಯಾರು ಯುದ್ಧಕ್ಕೆ ಅಂತ ಇದ್ದಾರೆ, ಕೌರವರ ಕಡೆ ಯಾರ್ಯಾರಿದ್ದಾರೆ ಹಾಗೆಂತ ನೋಡಿ. ಆ ದೈತ್ಯರಲ್ಲೂ ಕೂಡ ಆ ಒಂದು ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ಎಕ್ಸಾಮಿನೇಷನ್ ಇದೆ. ಪರೀಕ್ಷೆ ಮಾಡಿ ನೋಡ್ಬೇಕು ನಮ್ಮಲ್ಲಿ ಎಷ್ಟು ಬಲ ಇದೆ ಹಾಗೆ ಅಂತ. ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾರ್ಯದಲ್ಲಿ ಗೆಲುವಾಗಬೇಕು ಅಂದ್ರೆ ಈ ರೀತಿಯಾದ ಒಂದು ಅನಾಲಿಸಿಸ್ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅದನ್ನೇ ಈ ಕಾಲದಲ್ಲಿ ಸ್ವಾಟ್ ಅನಾಲಿಸಿಸ್ ಅಂತ, ಸ್ಟ್ರೆಂಗ್ತ್ ವೀಕ್ನೆಸ್ ಅಂತೆಲ್ಲ ಹೇಳ್ತಾರೆ. ಸ್ವಾಟ್ ಅನಾಲಿಸಿಸ್ ಅಂದ್ರೆ ಏನೇನೋ ಬಂದಿದೆ ಅದು, ಆದ್ರೆ ಹಿಂದೆ ಇತ್ತು ನೋಡಿ ಇದು. ಸ್ಟ್ರೆಂಗ್ತ್ ವೀಕ್ನೆಸ್ ಅನ್ನ ಅನಲೈಸ್ ಮಾಡಿ ಕಾರ್ಯವನ್ನ ಪ್ರಾರಂಭ ಮಾಡೋದು ಹಾಗೆ. ದುರ್ಯೋಧನ ಹೇಳ್ತಾನೆ, ಭೀಷ್ಮಾಭಿರಕ್ಷಿತಂ ಅಸ್ಮಾಕಂ ತತ್ ಬಲಂ ಅಪರ್ಯಾಪ್ತಂ ಅಸ್ತಿ. ನಮ್ಮ ಕೌರವರ ಸೈನ್ಯದ ಸೇನಾಪತಿ ಅಂದ್ರೆ ಭೀಷ್ಮರು, ಭೀಷ್ಮಾಚಾರ್ಯರು ಸೇನಾಪತಿ, ಅವರಿಂದ ರಕ್ಷಿಸಲ್ಪಟ್ಟದ್ದು ಈ ಸೈನ್ಯ, ಕೌರವ ಸೈನ್ಯ. ಅದು ಪಾಂಡವರನ್ನ ಗೆಲ್ಲೋದಕ್ಕೆ, ಪಾಂಡವರ ಸೈನ್ಯವನ್ನ ಗೆಲ್ಲೋದಕ್ಕೆ ಅಪರ್ಯಾಪ್ತಂ, ಸಾಕಾಗ್ತಾ ಇಲ್ಲ ಅಂತ ಅನಿಸ್ತದೆ ಹಾಗೆ. ಇನ್ನು ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೈನ್ಯ, ಏತೇಷಾಂ ಇದಂ ಬಲಂ ಪರ್ಯಾಪ್ತಂ ಅಸ್ತಿ, ನಮ್ಮನ್ನ ಗೆಲ್ಲೋದಕ್ಕೆ ಅದು ಸಾಕಾಗಿದೆ, ಅಂದ್ರೆ ಅವರಿಗೆ ಸಾಮರ್ಥ್ಯ ಇದೆ, ನಮ್ಮ ಸೈನ್ಯವನ್ನು ಗೆಲ್ಲೋದಕ್ಕೆ ಅವ್ರಿಗೆ ಬೇಕಾದ ಸಾಮರ್ಥ್ಯ ಇದೆ ಹಾಗೆ ಅಂತ ಅವರು ದುರ್ಯೋಧನ ಹೇಳ್ತಾ ಇದ್ದಾನೆ. ನೋಡಿ, ಮೊದಲೇ ಗೊತ್ತಾಗ್ಬಿಟ್ಟಿದೆ ಅವನಿಗೆ, ನಮ್ಮ ಕಡೆ ಬಲ ಕಡಿಮೆ ಇದೆ, ಅವ್ರ ಕಡೆ ಬಲ ಜಾಸ್ತಿ ಇದೆ ಹಾಗೆಂತ. ಅದರಿಂದ ಏನು ಎಂಬುದು ಎಚ್ಚರದಿಂದ ಯುದ್ಧ ಮಾಡಬೇಕು ಅಂತ ದ್ರೋಣಾಚಾರ್ಯರಿಗೆ ಒಂದು ರೀತಿಯಾದ ವಾರ್ನಿಂಗ್ ತರ ಕೊಡ್ತಾ ಇದ್ದಾನ ದುರ್ಯೋಧನ. ಅದು ಮುಂದೆ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವ ಅಂತರ್ಗತ ಶ್ರೀ ಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.